ಅವರಿಗೆ ನಾವು ಸಂಪೂರ್ಣವಾದ ಈ ಒಂದು ಗಮನ ಸಾಧ್ಯ ಇದೆ. ಈಗ ನಾವು ಅವರು ಯಾವುದೇ ರೀತಿಯ ತಪ್ಪನ್ನು ಮಾಡೋದಿಲ್ಲ. ಅವರು ಹೊರಗಡೆ ನಾವು ಬೋಧನೆ ನಾವು ನಾವು ಏನಾದರೂ ಒಂದು ಕಮೆಂಟ್ ಮಾಡೋದಕ್ಕೆ ಮತ್ತು ಅವರಿಗೆ ಒಂದು ಅವಕಾಶ ಕೊಡ್ತದೆ. ಹಾಗಾಗಿ ಎಲ್ಲ ಇದರ ಬಗ್ಗೆ ಒಂದು ಜಾಗೃತಿ ಆಗಬೇಕು. ನಿಮ್ಮ ಪೋಷಕರಿಗೆ ನೀವು ತಿಳಿಸಬೇಕು. ಈ ಥರ ಒಂದು ಪ್ರೋಗ್ರಾಮ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೋಷಕರು ಕರ್ಕೊಂಡ್ರೆ ಈ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಒಂದು ಕಳೆ ಇರುತ್ತೆ. ಹಾಗಾಗಿ ಹೇಳಿ ನನ್ನ ಒಂದು ಹೇಳೋದಕ್ಕೆ ಅರ್ಥ ಮಾಡ್ಕೊಳ್ತಾ ಎಲ್ಲರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರಿರಬೇಕು ಮತ್ತು ಪೋಷಕರಿರಬೇಕು. ಯಾಕಂದ್ರೆ ಸಿಕ್ಕಿದ್ದು ದೇವಸ್ಥಾನ ನಮಗೆ ಬಹಳ ಪುಣ್ಯ ಸಿಕ್ಕಿದೆ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೌರವಗಳು ಮತ್ತು ಪೋಷಕರ ಜೊತೆ ಇರಬೇಕು. ನೀವು ಬೇಡಿಕೆ ಏನಿದೆ ಪತ್ರ ಅವ್ರಿಗೆ ಹೇಳ್ಬೇಕು. ಬರೀ ನೀವು ಬಂದರೆ ದುಡ್ಡು ಕೊಡ್ರಿ ಪದಾರ್ಥ ಏನು ಹೇಳ್ತಾರಲ್ಲ ಅಂತ ಸಭೆಗೆ ಸೇರ್ಬೇಕಲ್ಲ. ಇದು ನಮಗೆ ಅಪರೂಪ ಈಗ ಸಿಗೋದು. ನಮಗೆ ಇಂಥ ಸಭೆಗಳು ಅಪರೂಪ. ಕಾರ್ಯಕ್ರಮಗಳಿಗೂ ಮತ್ತು ನಮ್ಮ ಗೃಹರಕ್ಷಕರಿಗೂ ಮತ್ತು ನಮ್ಮ ತಂದೆ ತಾಯಿಯಾದ ಪೋಷಕರ ಸಭೆ ಸೇರಿದ ನಮ್ಮ ತಂದೆ ತಾಯಿಗಳಿಗೆ ಮಾತುಗಳನ್ನು ನಮಸ್ಕರಿಸುತ್ತಾ ಸಭೆಗೆ ಇದೆಲ್ಲ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಈಗ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದರೆ, ನಮಗೋಸ್ಕರ ದೇವರಾಗಿ ಬಂದಿರುವಂಥ ಶ್ರೀರಾಮ್ ಸರ್ ಕೂಡ ಧನ್ಯವಾದಗಳು. 365 ದಿನ ಕರ್ತವ್ಯ ಬೇಕೇ ಬೇಕು ಅಲ್ವಾ? ಬೇಕಾ ಬೇಡವಾ? ಬೇಕು ತಾನೆ? ಎಲ್ಲರೂ ಬೆಂಗಳೂರು ಚಳವಳಿಗೆ ಬರ್ತೀರಾ? ಬರ್ತೀರಿ? ನಾನು ಕೈ ಎತ್ತಿ. ನಮ್ಮ ರಕ್ಷಣೆ ವೇದಿಕೆಯನ್ನು ಮತ್ತೆ ಶ್ರೀರಾಮ್ ಸರ್ಗೆ ಬೆಂಬಲ ಕೊಡ್ತೀನಿ. ಎಲ್ಲರೂ ಕೈ ಎತ್ತಿ. ಎತ್ತಿ ಕೈನ.
ಪೋಷಕರ ಸಭೆಯಲ್ಲಿ ಮಾಧ್ಯಮದ ಎಲ್ಲ ಅಣ್ಣಂದರಿಗೆ ಸ್ವಾಗತ ಮಾಡ್ತಾ, ಈ ಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ 27,000 ಜನ ಗೃಹರಕ್ಷಕರಿದ್ದಾರೆ. 50 ವರ್ಷಗಳಿಂದ ಅವರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಅನುಕೂಲಗಳು ಮಾಡಿಲ್ಲ. ಕೇವಲ ಚುನಾವಣೆ ಸಮಯದಲ್ಲಿ ಗಣೇಶ ಬಂದೋಬಸ್ತು, ದಸರಾ ಬಂದೋಬಸ್ತು, ಹಂಪಿ ಉತ್ಸವ, ಕೆಲವು ಕಾರ್ಯಕ್ರಮಗಳಲ್ಲಿ ಒಂದು 3 ತಿಂಗಳು ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರ ಡ್ಯೂಟಿ ಕೊಡುತ್ತೆ. ಇನ್ನು ಇಡೀ ವರ್ಷ ಅವರಿಗೆ ಕೆಲಸ ಇಲ್ಲ, ಕೂಲಿ ಮಾಡಬೇಕು, ಮತ್ತು ಇನ್ನೇನೋ ಕೆಲಸಕ್ಕೆ ಹೋಗಬೇಕು. ಅಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರೆ ಮತ್ತೆ ಇಲ್ಲಿ ಕೆಲಸಕ್ಕೆ ಕರಿಬೇಕಾರೆ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಸಲ್ಲದವರಾಗಿ ನಮ್ಮ ಗೃಹರಕ್ಷಕರು ಅವರ ಕುಟುಂಬಗಳು ತುಂಬ ಕಷ್ಟದಲ್ಲಿದ್ದೇವೆ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ಏನು ಆಂಧ್ರ, ತೆಲಂಗಾಣ, ಗೋವಾ ರಾಜ್ಯಗಳಲ್ಲಿ ಈಗಾಗಲೇ 365 ದಿನ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ಮೊನ್ನೆ ತೆಲಂಗಾಣದಲ್ಲಿ ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡು ಈಗ ಒಬ್ಬ ಗೃಹರಕ್ಷಕ ದಿನಕ್ಕೆ 1,000 ರೂಪಾಯಿ ನಿಗದಿ ಮಾಡಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ನೀವು ಈ ಕಾಯಂ ಮಾಡೋದು ಬೇಡ, ಕನಿಷ್ಠ ಪಕ್ಷ 365 ದಿನ ಪೂರ್ಣಾವಧಿ ಕರ್ತವ್ಯ ಕೊಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಸರ್ಕಾರ ಗಮನಿಸಬೇಕು, ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ನಿಮ್ಮ ಗ್ಯಾರಂಟಿಗಳಿಗೆ ಸ್ವಾಗತ ಮಾಡ್ತೀವಿ. ಆದರೆ ಅದು ಕೊಟ್ಟಿರೋದು ಬಡವರಿಗೆ ಅಲ್ವಾ? ಮತ್ತು 27,000 ಜನ ಈ ಗೃಹರಕ್ಷಕರು ಬಡವರ, ಶ್ರೀಮಂತರ? ಮತ್ತು ಇವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷಗಳಿಂದ ನಿಮಗೆ ಮನವಿ ಕೊಡ್ತಾ ಇದ್ರೆ ಆ ಮನವಿಗೊಂದು ಬೆಲೆ ಬೇಡವೇನು? ಡ್ಯೂಟಿ ಮಾತ್ರ ಮಾಡಿಸ್ಕೊತೀರಿ, ಗೃಹರಕ್ಷಕರು ಪೊಲೀಸರು ಸಮಾನ ಅಂತ ಹೊಗಳ್ತೀರಿ, ಅವರು ಜೀವದ ಹಂಗು ತೊರೆತು ಗೃಹರಕ್ಷಕನೇ ಪ್ರಾಣ ರಕ್ಷಣೆ ಮಾಡಿದಾಗ ಅವ್ರನ್ನ ಹೊಗಳಕ್ಕೆ ಮಾತ್ರ ಬೇಕು. ಗೃಹರಕ್ಷಕ ದಿನಾಚರಣೆಯಲ್ಲಿ ಅವ್ರನ್ನ ಹೊಗಳಿ ಒಂದು ಸುಳ್ಳು ಕೇಳಿಸಲ್ಲದಲ್ಲ ಸ್ವಾಮಿ. ರಾಜ್ಯದಲ್ಲಿ ಈ ಕೂಡಲೇ ಸರ್ಕಾರದಲ್ಲಿ ಏನು ಬಡ್ಜೆಟ್ ಅಧಿವೇಶನ ತೀರ್ಮಾನ ತಗೊಳ್ಳಿ, 365 ದಿನ ಘೋಷಣೆ ಮಾಡಿ. ಇಡೀ ಭಾರತ ದೇಶದಲ್ಲಿ 18 ರಾಜ್ಯಗಳಲ್ಲಿ ಘೋಷಣೆ ಮಾಡಿದ್ದಾರೆ, ಪಕ್ಕದ ಆಂಧ್ರ ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ದಾರೆ. ನಿಮ್ಗೆ ಯಾಕೆ ಮೀನಾಮೇಷ ಅನಿಸಿದ ಉದ್ದೇಶ ಏನು? ನೀವು ಮಾಡಿ ಆದಷ್ಟು ಬೇಗ ಈ ಬಡ್ಜೆಟಲ್ಲಿ ಅನೌನ್ಸ್ ಮಾಡಬೇಕು, 365 ದಿನ ಕರ್ತವ್ಯ ಘೋಷಣೆ ಆಗಬೇಕು. ಮತ್ತು ವೇತನದೇನು ಸ್ವಾಮಿ? ನಗರದಲ್ಲಿ 1, ಜಿಲ್ಲೆಯಲ್ಲಿ 1, ತಾಲೂಕಲ್ಲಿ 1, ಒಬ್ರಿಗೊಂದು ಎಲ್ಲರೂ 27,000 ಗೃಹರಕ್ಷಕರು ಅಲ್ವಾ? ಅವರವರಲ್ಲೇ ನೀವು ಬೆಂಕಿ ಇಚ್ಚಕ್ಕೆ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಕೊಡೋದು, ಇವರು ಸ್ವಲ್ಪ ಕಡಿಮೆ ಕೊಡೋದು. ಇದು ಯಾವ ನೀತಿ? ಯಾವ ಸಂವಿಧಾನದಲ್ಲಿ ಬರೋದು ನಿಮಗೆ ಅವ್ರು ಕಡಿಮೆ ಕೊಡಿ, ಇವ್ರು ಜಾಸ್ತಿ ಕೊಡಿ ಅಂತೇಳಿ? ಸಮಾನ ವೇತನ ಕೊಡಿ, ಎಲ್ಲರಿಗೂ ಕೂಡ ಸಮಾನವಾದ ವೇತನ ಕೊಟ್ಟಾಗ ಅದು ಸಾಮಾಜಿಕ ನ್ಯಾಯ ಆಗುತ್ತೆ. ನೀವು ಕೊಡ್ತಾರೆ ವೇತನ, ನೀವು ಒಂದು ಸ್ವಲ್ಪ ಪರಿಷ್ಕರಣೆ ಮಾಡೋಕ್ಕಾಗಲ್ವಾ, ನೋಡೋಕ್ಕಾಗಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ, ಗೃಹರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯ ಕೊಡೋಕ್ಕೆ ಪರಿಪೂರ್ಣ ಅವಕಾಶ ನಿಮಗಿದೆ. ಮತ್ತು ಸರ್ಕಾರದ ಏನಿವತ್ತು ಖಜಾನೆ ಖಾಲಿಯಾಗಿದೆ, ಬರದಾಗಿದೆ, ಅಂಥ ಖಜಾನೆಯನ್ನು ಭರ್ತಿ ಮಾಡೋ ಶಕ್ತಿ ನಮ್ಮ ಗೃಹರಕ್ಷಕರಿಗಿದೆ. ಮೊದಲನೇ ಆದಾಯ ನಿಮಗೆ ಏನಿದೆ? ಈಗ ನೀವು ನಮ್ಮ ಗೃಹರಕ್ಷಕರ ಬದಲಾಗಿ ಒಂದು 27,000, ಒಂದು 50,000 ಜನ ಪೊಲೀಸ್ ಇಲಾಖೆ ಅಂತ ತಗೊಂತೀರ ಅಂದ್ಕೊಳ್ಳಿ, ಅವಾಗ ಎಷ್ಟು ನಿಮ್ಗೆ ಇದಾಗುತ್ತೆ. ಆದರೆ ಗೃಹರಕ್ಷಕರು ಅವ್ರು ಕೊಡೋಲ್ಲ ಕಾಲು ಭಾಗ ನೀವು ವೇತನ ಕೊಟ್ಟರೆ 27,000 ಜನ 24 ಗಂಟೆ ಡ್ಯೂಟಿ ಮಾಡೋಕ್ಕೆ ನಡೀತಾರಲ್ವಾ? ಯಾಕೆ ಅವ್ರಿಗೆ ಪೂರ್ಣಾವಧಿ ಕರ್ತವ್ಯ ಕೊಡಬಾರ್ದು? ನಿಮ್ಗೆ ಕೂಡ ಖಜಾನೆ ಭರ್ತಿ ಆಗುತ್ತಲ್ವಾ? ಎಲ್ಲೋ ಒಂದು ಕಡೆ ನಿಮ್ಗೆ ಅನುಕೂಲ ಆಗುತ್ತಲ್ವಾ? ಮತ್ತು ಇವು ಕೊಡೋ ಕೆಲಸ ಎಲ್ಲಿ ಅಂತ ಇಡೀ ರಾಜ್ಯದಲ್ಲಿ 31 ಜಿಲ್ಲೆ 176 ತಾಲೂಕಲ್ಲಿ, ಪ್ರತಿ ತಾಲೂಕಲ್ಲೂ ಕೂಡ ಆಸ್ಪತ್ರೆಗಳಿದಾವ. ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಗೃಹರಕ್ಷಕರು ಕೊಡಿ, ಅವ್ರಲ್ಲಿ ಡ್ಯೂಟಿ ಕೊಡಿ. ಇಡೀ ರಾಜ್ಯದಲ್ಲಿ ಎಲ್ಲ ಯೂನಿವರ್ಸಿಟಿಯಲ್ಲೂ ಪ್ರೈವೇಟ್ ಅವ್ರನ್ನ ತಗೊಂಡಿದ್ದೀರಾ, ಏಜೆನ್ಸಿ ಅವ್ರ ಕಮಿಷನ್ ಬರಲಿ ಅಂತನಾ?
ಏಜೆನ್ಸಿಯಿಂದ ಕಮಿಷನ್ ತಗೊಳ್ಳೋ ಬದಲು ನಮ್ಮ ಗೃಹರಕ್ಷಣೆ ತಗೊಳ್ಳಿ ಸ್ವಾಮಿ. ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತಾರೆ, ಯೂನಿವರ್ಸಿಟಿಗಳನ್ನ ಕಾಪಾಡ್ತಾರೆ. ಈ ರಾಜ್ಯದಲ್ಲಿ ಎಷ್ಟು ಮಾನ್ಯುಮೆಂಟ್ಸ್ ಇದ್ದಾವೆ, ಟೂರಿಸ್ಟ್ ಪ್ಲೇಸ್ ಇದ್ದಾವೆ, ಮತ್ತು ಏನು ಐತಿಹಾಸಿಕ ಸ್ಥಳಗಳಿದ್ದಾವೆ. ಅವ್ರ ರಕ್ಷಣೆಗೆ ಇವ್ರು ನೇಮಕಾತಿ ಮಾಡ್ಕೊಳ್ಳಿ. ಆವಾಗ 27,000 60,000 ಗೃಹರಕ್ಷಕರು ಬೇಕಾಗ್ತಾರೆ. ಅದನ್ನು ಮಾಡಿ. ಇರೋ 27,000 ಸರಿಯಾಗಿ ಡ್ಯೂಟಿ ಇಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಗೃಹರಕ್ಷಕರ ನೇಮಕಾತಿ 24 ಸಂಬಳ ಅಂತ. ಪಾಪ ಅವರು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಏನೋ ಇದೊಂದು ಅಪಾಯಿಂಟ್ ಅಂತ ಬಂದು ಅಡ್ಮಿಷನ್ ಆಗಿ ಎಲ್ಲ ಮಿಲಿಟ್ರಿ ಸಿಸ್ಟಮಲ್ಲಿ ನೇಮಕಾತಿ ಆಗ್ತಾರೆ. ನೇಮಕಾತಿ ಆದಮೇಲೆ ಡ್ಯೂಟಿನೇ ಇಲ್ಲ, ಇರೋರಿಗೆ ಡ್ಯೂಟಿ ಇಲ್ಲ, ಮತ್ತೆ ಇನ್ನೊಂದು ನೇಮಕಾತಿ ಮಾಡ್ತಾರಲ್ಲ, ಇದ್ಯಾವ ನ್ಯಾಯ? 27,000 ಪೂರ್ಣಾವಧಿ ಕರ್ತವ್ಯ ಕಂಪ್ಲೀಟ್ ಮಾಡಿ ಅವಾಗ ಎಷ್ಟು ಬೇಕಾದ್ರೂ ನೇಮಕಾತಿ ಮಾಡ್ಕೊಳ್ಳಿ. ನಾವೇ ಬೇಡ ಅಂತೀವ? ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ ಪೋಷಕರ ಸಭೆ ಆಗಿದ್ದಾವೆ. ಗೃಹರಕ್ಷಕರ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅವರ ಧರ್ಮಪತಿಗಳು ಇವತ್ತು ಬದುಕಕ್ಕಾಗಲ್ಲ ಅಣ್ಣ, ನಾವು ನಿಮ್ಮ ಜೊತೆಗೆ ಪ್ರಣಾಮ ಬರ್ತೀವಣ್ಣ, ನಿಮ್ಮ ಕೈ ಜಾಡಿಸ್ತೀವಣ್ಣ, ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತ ನಿಂತವ್ರೆ. ಸರ್ಕಾರ ಇವರು ಪ್ರಣಾಮ ಬರೋಕ್ಕಿಂತ ಮೊದಲು ತೀರ್ಮಾನ ತಗೊಂಡು ಪೂರ್ಣಾವಧಿ ಕರ್ತವ್ಯ ಘೋಷಣೆ ಮಾಡಿ. ಇದು ಸಣ್ಣ ವಿಚಾರ. ಇದು ಸರ್ಕಾರಕ್ಕೆ ಕಾಯಂ ಮಾತಿ ಕೇಳಿದ್ರೆ ಭಯ ಪಡ್ಬೋದು. ಪೂರ್ಣಾವಧಿ ಕರ್ತವ್ಯ ಕೊಡಿ ಅಂತ ಕೇಳ್ತೀವಿ. ಎಷ್ಟೋ ಜನ ನಿಮ್ಮ ಇಲಾಖೆಯಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಅವರು ಸಂಬಳ ಕೊಡ್ತಾ ಇದ್ದೀರಾ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಫುಲ್ ಟೈಮ್ ಕೆಲಸ ಮಾಡೋಕ್ಕೆ ಬದ್ಧವಾಗಿದ್ದೀವಿ, ಬರ್ಕೊಡ್ತೀವಿ. 365 ದಿನ ಪ್ರಾಮಾಣಿಕವಾಗಿ ನೀವೇನು ಡ್ಯೂಟಿ ಕೊಡ್ತೀರಾ ನಾವು ಕೆಲಸ ಮಾಡೋಕ್ಕೆ ಇಡೀ ಅಂತ ಬರ್ಕೊಡ್ತೀವಿ. ನಿಮಗೆ ಕೊಡಿ ಪೂರ್ಣಾವಧಿ ಕರ್ತವ್ಯ. ಇವತ್ತು ಏನು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಇವತ್ತು ಪೋಷಕರ ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಎಲ್ಲ ಪೋಷಕರು ಕೂಡ ಅವ್ರ ತಂದೆ ತಾಯಿಗಳು ಭಾಳ ನೋವಿನಿಂದ ಬೆಳಗ್ಗೆಯಿಂದ ಹೇಳ್ಕೊಂಡಿದ್ದಾರೆ. ಅವ್ರ ಕಣ್ಣೀರು ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಜಿಲ್ಲೆಯಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ. ಗೃಹರಕ್ಷಕರ ರಕ್ಷಣೆ ರಾಜ್ಯದ ಪ್ರಜೆಗಳ ರಕ್ಷಣೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಸರ್ಕಾರ ತೀರ್ಮಾನ ತಗೊಂಡು ಈ ಬಡ್ಜೆಟಲ್ಲಿ 365 ಕರ್ತವ್ಯ ಘೋಷಣೆ ಮಾಡಬೇಕಂತೇಳಿ ನಮ್ಮ ಮಾಧ್ಯಮದ ಅಣ್ಣಂದಿರ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಹೇಮಗುಡ್ಡದಲ್ಲಿ ಒಂದು ಕನಸು ಕಂಡಿದ್ದೆ. ಆ ಕನಸಿನಲ್ಲಿ ಈಗಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲೇ ತರಬೇಕು ಅಂತ ಮಾಡಿದ್ದೆ. ಬರೇ ರಾಮನಿಂದ ಆಗುವುದಿಲ್ಲ, ಶ್ರೀರಾಮನಿಂದ ಬೇಕು ಅಂತೇಳಿ ಶ್ರೀರಾಮನ ಸೈನ್ಯದೊಂದಿಗೆ ಇವತ್ತು ಗಂಗಾವತಿಯಲ್ಲಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಎಲ್ಲೇ ಇರಲಿ ಹೇಗೆ ಇರಲಿ ಇವರ ಜೊತೆಗೆ ನಾವು ಹಿಂದಿರ್ತೀವ? ಹಿಂದಿರೋದಲ್ಲ. ಹಾಗಾದ್ರೆ ಮುಂದಿರ್ತೀವೇನು? ಮುಂದನೇ ಇರೋಲ್ಲ. ಹಾಗಾದ್ರೆ ಎಲ್ಲಿರ್ತೀರಿ? ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಇರ್ತೀವಿ. ಇದು ನಾನು ಇಲ್ಲಿವರೆಗೂ ಯಾವುದೋ ಹೋರಾಟದಲ್ಲಿ ಕೈ ಹಾಕಿದ್ದೀನೋ ಅದು ಯಾವುದೂ ಫೇಲ್ ಆಗಿಲ್ಲ, ಆಗುವುದೂ ಇಲ್ಲ. ಇವತ್ತಿನಿಂದ ನಾನು ಅಷ್ಟೇ ವಯಸ್ಸಾಗಲಿ, ವಯಸ್ಸಿಗೆ ಸಂಬಂಧ ಇಲ್ಲ. ಆದರೆ ಶ್ರೀರಾಮ ಸೈನ್ಯದಲ್ಲಿ ನನಗೆ ಇವತ್ತು ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ. ಅದು ಅಲ್ಲದೆ ಇವತ್ತು ಎಲ್ಲಿಗೆ ಯಾವಾಗ ಕರೆದ್ರು ಸಹಿತ ನಂದು ಓನ್ ವೆಹಿಕಲ್ ಇದೆ, ಕಾರ್ ಇದೆ. ಆ ಕಾರ್ನೊಂದಿಗೆ ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೋ, ಇವರು ಎಲ್ಲಿ ಕರೀತಾರೋ ನಾವು ರೆಡಿ ಇರ್ತೀವಿ. ಇದು ಗೊತ್ತಾಗೋದಕ್ಕಿಂತ ಮುಂಚಿತ ಈ ತಿಂಗಳ 24ರಿಂದ ಮುಂದಿನ ತಿಂಗಳ 12ರವರೆಗೂ ನನಗೆ ಈಗಾಗಲೇ ಉತ್ತರ ಭಾರತ ಪ್ರವಾಸಕ್ಕೆ ನಿಗದಿ ಆಗಿದೆ. ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಅದು ಗುಂಪೈತಿ, ಅದು ಕ್ಯಾನ್ಸಲ್ ಆದ್ರೆ ಸರಿ, ಆಗದೇ ಇದ್ರು ಸರಿ. ಒಟ್ಟಾರೆ ಇವರ ಬಲಗೈಯಾಗಿ ನಾನು ಇವರ ಜೊತೆಗೆ ಇರುತ್ತೇನೆ ಅಂತೇಳಿ ಇವತ್ತು ನಮ್ಮೆಲ್ಲರ ಪರವಾಗಿ ನಾನು ನಮ್ಮ ಕೊಪ್ಪಳ ಜಿಲ್ಲೆಯ ಅಲ್ಲದೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ ಚಾಮರಾಜನಗರದಿಂದ. ಇವರೆಲ್ಲರಿಗೂ ಇವತ್ತು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಾಯಿಯರು ಬಂದಿದ್ದಾರೆ. ಇವತ್ತು ನಮಗೆ ಸಂತೋಷ ಆಗ್ತಾ ಇದೆ. ತಾವೆಲ್ಲ ತಿಳ್ಕೊಂಡಿದ್ದೀರಿ ಇಷ್ಟು ದಿವಸ ಏನಪ್ಪ ಇವರು ಡ್ಯೂಟಿ ಮಾಡೋಕ್ಕೆ ಹೋಗ್ತಾರೆ, ಹೆಂಗಿರ್ತಾರೆ, ಹೇಗಿಲ್ಲ ಅಂತೇಳಿ ಮಾತೇರೆ ಇವತ್ತು ಕೇಳಿದ್ರಲ್ಲ. ನಮ್ಮ ಗೋಳು ನಮ್ಮದು ಹೀಗಿದೆ. ಆದರೂ ನಿಮಗೆ ನಾವು ಮನೆಯಲ್ಲಿ ಏನೂ ಹೇಳಿಲ್ಲ. ಡ್ಯೂಟಿ ಬರ್ತೀವಿ. ಇವತ್ತು ಪೊಲೀಸ್ ಇಲಾಖೆಗಿಂತ ಹೆಚ್ಚಿಗೆ ತರಬೇತಿ ಆಗುವುದು ನಮ್ಮ ಗೃಹ ರಕ್ಷಕ ದಳದವರಿಗೆ. ಫಸ್ಟ್ ಏಡ್ ಆಗ್ತಾ ಇದೆ, ಫೈರ್ ಫೈಟಿಂಗ್ ಆಗ್ತಾ ಇದೆ, ಡ್ರೈವಿಂಗ್ ಆಗ್ತಾ ಇದೆ, ಇನ್ನು ಹಲವಾರು
ಗೃಹ ರಕ್ಷಕರಿಗೆ ಆಗ್ತದೆ. ಒಂದು ಯಾವುದೋ ನಮ್ಮ ಜನ ಎಷ್ಟು ರೆಡಿ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಎಲ್ಲೋ ತೊಂದರೆ ಆಗಿತ್ತಂದ್ರೆ ನಮ್ಮ ಗೃಹ ರಕ್ಷಕರು ಹೋದರೆ ಅದು ಹುಷಾರೇ ಇಲ್ಲ. ಒಂದು ಲೋಕದ ಅಡಿಗೆ ಮಾಡಬೇಕು, ಬಡಿಗೆ ತೊಂದರೆ ಆಗಿಲ್ಲ ಅಂದರೆ ರೆಡಿ ಇರ್ತೀವಿ. ಇವತ್ತು ಯಾರೋ ಒಂದು ಅನಾಥ ಹೆಣ ಅಂದ್ರೆ ಸಹಿತನು ರೆಡಿ ಇರ್ತೀವಿ. ಉದಾಹರಣೆಗೆ ಹೇಮಘಟ್ಟದಲ್ಲಿ 4 ಜನ ಇವತ್ತು ಅದು ಏನಾದರೂ ಹೋಗಿ ಅಲ್ಲಿ ಕೆರೆಯಲ್ಲಿ ಮುಳುಗಿದ್ರು. ಸ್ವತಃ ನಮ್ಮ ಗೃಹ ರಕ್ಷಕರು ಬಂದು ನನ್ನ ಕಾರ್ನಲ್ಲಿನೇ ಆ ಬಾಡಿಗಳನ್ನು ಹಾಕ್ಕೊಂಡು ನಾವು ಇಲ್ಲಿ ದವಾಖಾನೆಗೆ ಕಳಿಸಿದ್ವಿ. ಇನ್ನೂ ನಾವು ಸುಮಾರು ಜನರಿಗೆ ನಾವು ಅನುಕೂಲತೆಗಳನ್ನು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಮುಂದೆ ಮಾತೇರಿ ನಿಮ್ಗೊಂದು ಮಾತು ಹೇಳಿ ಅದು ಮಾತು ಮುಗಿಸ್ತೀರಿ, ಇಲ್ಲಾಂದ್ರೆ ಮತ್ತೆ ಇದು ಬೆಳ್ತಾ ಕಂಗಾಗುತ್ತೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ಇದು ಇರದೆ ಪೋಷಕರ ಸಭೆ, ಇದು ಪೋಷಕರ ಸಭೆ ಮತ್ತು ಕಾನೂನು ಅರಿವು. ಯಾಕೆ ಅಲ್ಲಿ ಹಾಕಿದ್ದಾರೆ ನಮ್ಮ ಸಾಹೇಬರು ಶ್ರೀರಾಮ್ ಸಾಹೇಬ್ರು ಅಂತ ಹೇಳಿದ್ರೆ ಏನಿದು ಅಲ್ಲ. ಬಗಲ ನಮಗೂ ನಿಮಗೂ ಎಲ್ಲರಿಗೂ ಕಾನೂನು ಅರಿವು ಬೇಕು, ಅದರ ಜೊತೆಗೆ ಹೋರಾಟನೂ ಬೇಕು. ಆ ಹೋರಾಟದ ಅರಿವನ್ನು ಮೂಡಿಸೋದಕ್ಕೆ ಶ್ರೀರಾಮ ಸೈನ್ಯ ಇವತ್ತು ಗಂಗಾವತಿ ಬಂದಿದೆ. ಇವರೆಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೃಹ ರಕ್ಷಕರು, ಎಲ್ಲ ಗೃಹ ರಕ್ಷಕ ಸಿಬ್ಬಂದಿ ಅಧಿಕಾರಿಗಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಜೈ